10 ರೂಪಾಯಿ ಕೊಡ್ತೀನಿ, ಟೀ ಕುಡ್ದು ಓಡೋಗು. ಬಾಲಯ್ಯ ಇಲ್ಲಿ ಬರೀ ತೊಡೆ ತಟ್ಟಿ ಕೈ ತೋರಿಸಿ ಒಂದು ಟ್ರೈನ್ ನ ಹಿಂದಕ್ಕೆ ಕಳಿಸ್ತಾರೆ. ಅದೆಲ್ಲ ಸರಿ, ಇವ್ರಿಗೆ ಯಾವ ಸ್ಪೆಷಲ್ ಟಿಕೆಟ್ ಸಿಕ್ಕೈತೆ? ಇಂಜಿನ್ ಮೇಲ್ ಹತ್ತವ್ರೆ, ಆದ್ರೆ ನಮ್ ಬಾಲಯ್ಯ ಮಾತ್ರ ಇಂಜಿನ್ ಮೇಲ್ ನಿಂತ್ಕೊಂಡು ಫೋನಲ್ಲಿ ಮಾತಾಡ್ತಿರ್ತಾರೆ. ಎದೆ ಗಟ್ಟಿ ಐತೆ ಅಂತ ನನ್ನ ಟಚ್ ಮಾಡಕ್ ಬರ್ಬೇಡ, ಕೃಷ್ಣನ ಹುಡುಗರು ಎಷ್ಟ್ ಚೆನ್ನಾವ್ರೆ ಅಂತ. ಆಮೇಲೆ ಅದೇ ಸೂಪರ್ ಪವರ್ ಇಂದ ಒಂದ್ ಚೇರ್ ನ ದೂರದಿಂದ ಕರೀತಾರೆ. ಇಲ್ಲಿ ಎಷ್ಟೊಂದ್ ಜನ ನೋಡ್ತಿರೋರು ಗೊತ್ತು ಬಾಲಯ್ಯ ಅವರು ಈ ತರ ಲಾಜಿಕ್ ಇಲ್ದಿರೋ ಆಕ್ಷನ್ ಗಳಿಗೆ ಫೇಮಸ್ ಅಂತ. ಅದೇ ತರ ಇಲ್ಲಿ ಬಾಲಯ್ಯ ತಾಳಿ ಕಟ್ಬೇಕಾದ್ರೆ ಮಿಸ್ ಆಗಿ ಈ ಜೈಲ್ ಕಂಬಿ ಜೊತೆನೂ ಮದ್ವೆ ಆಗ್ಬಿಡ್ತಾರೆ. ಇದು ಅವ್ರಿಗೆ ಗೊತ್ತಾಗಿದ ತಕ್ಷಣ ಆ ಜೈಲ್ ಕಂಬಿನ ಕೈಯಲ್ಲೇ ಮುರಿದಾಕ್ತಾರೆ. ಇವ್ರ ಮೂವಿಗಳೇ ಕ್ರಿಂಜು, ಚೆನ್ನಾಗಿಲ್ಲ ಅಂತ ಎಷ್ಟೊಂದ್ ಜನ ಹೇಳ್ಬೋದು. ಆದ್ರೆ ಇಂಡಿಯಾದಲ್ಲಿ ಒಂದು ಫಿಲಂ ಇಂಡಸ್ಟ್ರಿ ಐತೆ, ಅಲ್ಲಿ ಬಾಲಯ್ಯ ಅವ್ರಕ್ಕಿಂತನೂ ವರ್ಸ್ಟ್ ಆಕ್ಷನ್ ಡ್ಯಾನ್ಸು ಎಲ್ಲ ಪ್ರೊಡ್ಯೂಸ್ ಮಾಡ್ತಾರೆ. ಅದ್ ಯಾವ ಫಿಲಂ ಇಂಡಸ್ಟ್ರಿ ಅಂತ ಆಮೇಲೆ ಹೇಳ್ತೀನಿ. ಈ ವಿಡಿಯೋನು ನನ್ನ ಪ್ರೀವಿಯಸ್ ವಿಡಿಯೋ ಸೇಮ್ ಟಾಪಿಕ್, ಆದ್ರೆ ಇಲ್ಲಿ ಬೇರೆ ಬೇರೆ ಮೂವೀಸ್ ಗಳ ಲೆಜೆಂಡರಿ ಸೀನ್ಗಳೈತೆ. ಮೊದಲನೇ ಅವರು ನಮ್ಮ ಸೂಪರ್ ಸ್ಟಾರ್ ಬಾಲಯ್ಯ ಟ್ರೈನ್ ಮೇಲೆ ಬೈಕ್ ಕೊಡ್ಸಿರ್ತಾರೆ, ಅದು ಪಲ್ಸರ್ ಅಲ್ಲಿ. ಟ್ರೈನ್ ಮೇಲೆ 1 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಲ್ಯಾಂಡ್ ಆಯ್ತಾರೆ. ಈಗ ಅದ್ರ ಮೇಲೆ ಲ್ಯಾಂಡ್ ಆಗಿದ ತಕ್ಷಣ ಏನ್ ಮಾಡ್ತಾರೆ ಅಂದ್ರೆ ಪುನಃ ಕೆಳಗ್ ಜಂಪ್ ಮಾಡ್ತಾರೆ. ಈಗ ನಿಮ್ಗೆ ಏನನ್ಸ್ತು, ಬಾಲಯ್ಯ ಬೈಕ್ ಜೊತೆನೆ ಬ್ಲಾಸ್ಟ್ ಆಗೋದ್ರು ಅಂತನಾ? ಅವರು ಟ್ರೈನ್ ಕೆಳಗೆ ಅವ್ರೆ, ಏನ್ ಪಂಚರ್ ಆಗ್ತಾವ್ರ ಗೊತ್ತಿಲ್ಲ. ಇಲ್ಲಿ ಪಾಪುದು ಆಲನ್ ಬಟ್ಲು ಬುಲೆರೋ ಕಾರ್ ಕೆಳಗ್ ಬಿದ್ದಿರ್ತದೆ. ಆ ಕಾರ್ನ ಹಿಂದಕ್ ತೆಗೆ ಬದಲು ಬಾಲಯ್ಯ ಆ ಕಾರ್ನೇ ಒಂದ್ ಕೈಲಿ ಎತ್ಬಿಡ್ತಾರೆ. ಇಂತ ಕರಳು ಚುಮುಕುವ ದೃಶ್ಯ ನೋಡಿ ಆನಂದ್ ಮಹೀಂದ್ರ ಅವರೇ ಟ್ವೀಟ್ ಮಾಡಿದ್ರು. ಏನಂದ್ರೆ ಇನ್ಮೇಲೆ ಬುಲೆರೋ ಸರ್ವಿಸ್ ಮಾಡಕ್ಕೆ ಹೈಡ್ರಾಲಿಕ್ ಲಿಫ್ಟ್ ಬೇಕಾಗಿಲ್ಲ, ಅಂದ್ರೆ ಕಾರ್ನ ಮೇಲೆತ್ತಕ್ಕೆ ಬಾಲಯ್ಯನೇ ಸಾಕು ಅಂತ. ಟೈರ್ ಚೇಂಜ್ ಮಾಡಕ್ಕೆ, ಪಂಚರ್ ಹಾಕಕ್ಕೆ ಬಾಲಯ್ಯ ಅವ್ರನ್ನ ಅವ್ರ ಮೂವಿಗಳಲ್ಲಿ ಅಲ್ಕಷ್ಟು ಶಕ್ತಿ ಇರೋ ತರ ತೋರಿಸ್ತಾರೆ. ಇದೇ ತರ ಇನ್ನೂ ಏನೇನೋ ಎತ್ತವ್ರೆ, ಆಟೋ ಎತ್ತವ್ರೆ, ಟ್ರೈನ್ ನ ಹಿಂದಕ್ ಕಳಿಸವ್ರೆ. 10 ರೂಪಾಯಿ ಕೊಡ್ತೀನಿ, ಟೀ ಕುಡ್ದು ಓಡೋಗು. ಆಮೇಲೆ ಅವರೇ ಹೆಲಿಕಾಪ್ಟರು ಆಗ್ಬಿಟ್ಟವ್ರೆ. ಈಗ ಎಷ್ಟೊಂದ್ ಜನ ಹೇಳ್ಬೋದು ಇದೆಲ್ಲ ಹಳೆ ಮೂವಿ, ಹಳೆ ಟೆಕ್ನಾಲಜಿ ಅಂತ. ಆದ್ರೆ ಬಾಲಯ್ಯ ಅವ್ರದ್ದು ಈಗ ಬರೋ ಮೂವಿಗಳು ಹಂಗೆ ಐತೆ, ಏನು ಚೇಂಜ್ ಆಗಿಲ್ಲ. ನಾನು ಆಗ್ಲೇ ಒಂದು ಫಿಲಂ ಇಂಡಸ್ಟ್ರಿ ಬಗ್ಗೆ ಹೇಳಿದೆ, ಅದ್ ಯಾವ್ದು ಅಂದ್ರೆ ಭೋಜ್ಪುರಿ ಫಿಲಂ ಇಂಡಸ್ಟ್ರಿ. ಇಲ್ಲಿ ಹಾಡು, ಡ್ಯಾನ್ಸು, ಆಕ್ಷನು ಏನು ಚೆನ್ನಾಗಿಲ್ಲ. ಯಾರು ಗೂಸ್ಬಂಪ್ಸ್ ಅಂದ್ರೆ ಏನು ಅಂತ ಯಾರು ಕೇಳ್ತಾರಲ್ಲ, ಕರ್ಕೊಬಂದ್ ಕೂರಿಸಿ ಕಂಗ್ರಾಚುಲೇಷನ್ ಬ್ರದರ್, ನಿಮ್ಗೆ ಹಾವು ಹುಟ್ಟೈತೆ. ಈ ಹಾವಿಗೂ ಗೊತ್ತಾಗಿಲ್ಲ ಅನ್ಸ್ತದೆ ಎಲ್ಲಿಂದ ಆಚೆ ಬರೋದು ಅಂತ, ಅದಕ್ಕೆ ಇವನ್ ಹೊಟ್ಟೆ ಸೀಳಿ ಆಚೆ ಬದೈತೆ. ಈ ಹಾವು ಇವನ್ ಹೊಟ್ಟೆಯಿಂದ ಈಚೆ ಬರಕ್ ಮುಂಚೆ ಮನುಷ್ಯ ಆಗಿರ್ತದೆ. ನೀವು ಮಂಗನಿಂದ ಮಾನವ ಕೇಳಿರ್ತೀರಾ, ಆದ್ರೆ ಇಲ್ಲಿ ಹಾವಿಂದ ಮಂಗ, ಮಾನವ. ಈ ಮಾನವ ಇಲ್ಲಿ ಇರೋರ್ಗೆಲ್ಲ ಹೆಂಗ್ ಹೊಡಿತಾನಂದ್ರೆ ಒಬ್ಬನ್ನ ಬ್ಯಾಸ್ಕೆಟ್ ಬಾಲ್ ತರ ಬೌನ್ಸ್ ಮಾಡಿ ವೈಡ್ ಬಾಲ್ ಎಸಿತಾನೆ, ಇನ್ನೊಬ್ಬನ್ನ ಬರ್ತ್ಡೇ ಕೇಕ್ ಕಟ್ ಮಾಡೋ ತರ ಕಟ್ ಮಾಡ್ತಾನೆ. ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ. ಇದೆಲ್ಲ ಆದ್ಮೇಲೆ ಇವರು ಒಂದು ಹೊಸ ಪ್ರಾಣಿನೇ ಕ್ರಿಯೇಟ್ ಮಾಡ್ಬಿಡ್ತಾರೆ. ಅಮೆಜಾನ್ ಕಾಡಲ್ಲಿ ಹುಡುಕ್ತರು ಇಂಥ ವಿಷಕಾರಿ ಹಾವು ಎಲ್ಲೂ ಸಿಗಲ್ಲ. ಹಾವ್ಗೆ ಮನುಷ್ಯನ್ ತಲೆ ಎಡಿಟ್ ಮಾಡವ್ರೆ. ಮೂವಿಗೆ 2.5 ಗಂಟೆ ನಾನ್ ಸ್ಟಾಪ್ ಗೂಸ್ಬಂಪ್ಸ್. ಈ ವಿಷಕಾರಿ ಹಾವು ಪಕ್ಕದಲ್ಲಿ 2 ಮಂಗಗಳು ಡ್ಯಾನ್ಸ್ ಬೇರೆ ಆಡ್ತಿರ್ತವೆ. ಇನ್ನು ಇಲ್ಲಿ ಈ ಆಕಾಶದಲ್ಲಿ ಆರ್ತಿರೋ ಹೆಲಿಕಾಪ್ಟರ್ನ ನಾವು ಬರೀ ನೋಡ್ಬೋದಷ್ಟೇ, ಕೈಯಿಂದ ಹಿಡಿಯಕ್ಕಾಗಲ್ಲ ಅಂತ ಮೋಟಿವೇಶನ್ ಪುಂಕ್ತಿರ್ತಾಳೆ ಈ ಹೀರೋಯಿನ್. ಈ ಮಾತ್ ಕೇಳಿ ನಮ್ ಹೀರೋ ಅವ್ನ ಹುಡುಗಿನ ಇಂಪ್ರೆಸ್ ಮಾಡಕ್ಕೆ 1000 ಅಡಿ ಆಕಾಶದ ಮೇಲೆ ಆಡ್ತಿರೋ ಹೆಲಿಕಾಪ್ಟರ್ನ ಕೈಯಲ್ಲೇ ಹಿಡಿಯಕ್ ಹೋಯ್ತಾನೆ. ಕೊನೆಗೂ ಇವನು ಕಪ್ಪೆ ತರ ಎಗ್ರಿ ಹೆಲಿಕಾಪ್ಟರ್ನ ಹಿಡ್ದೇ ಬಿಟ್ಟ.
ಮಾತೇ ಇಲ್ಲ. ಅದ್ ಹೆಂಗ್ ಸಾಧ್ಯ ಗುರು? ಈ ತರ ಕೋತಿಗಳು ಇರ್ತವೆ ಅಂತಾನೆ ಹೆಲಿಕಾಪ್ಟರ್ 1000 ಅಡಿ ಮೇಲೆ ಹಾರೋದು. ಆದ್ರೆ ಇವನು ಜಂಪ್ ಮಾಡಿ ಹಿಡ್ಕೊಬಿಟ್ಟ. ಇದಕ್ಕಿಂತ ವರ್ಷ ಅಂದ್ರೆ ಅವನು ಸಿಟಿಯಿಂದ ಡೈರೆಕ್ಟ್ ಸಮುದ್ರಕ್ಕೆ ಬೀಳ್ತಾನೆ. ಆದ್ರೆ ಅವನ್ ಗರ್ಲ್ ಫ್ರೆಂಡು ಕೆರೆ ಹತ್ರ ನಿಂತ್ಕೊಂಡ್ ಬಾ ಅಂತಾಳೆ. ಈಗ ಈ ಕೆರೆ ಸಮುದ್ರಕ್ಕೆ ಕನ್ವರ್ಟ್ ಆಗೋಯ್ತದೆ. ಇವನ್ ಇಷ್ಟೆಲ್ಲ ಸರ್ಕಸ್ ಮಾಡಿದ್ಕೆ ಕೊನೆಗೂ ಅವ್ನ ಹುಡುಗಿ ಇಂಪ್ರೆಸ್ ಆಗೋದ್ಲು. ಇದೇ ತರ ಇವ್ರ ಮೂವಿಗಳಲ್ಲಿ ಏನ್ ಬೇಕಾದ್ರೂ ನಡೀತಾ ಇರ್ತದೆ. ಇಲ್ಲಿ ಇವನು 1 ನಿಮಿಷ ಟ್ರೈನ್ ಹೋಗೋದನ್ನ ಕಾಯಕ್ಕಾಗದೆ ರಾಯಲ್ ಎನ್ಫೀಲ್ಡ್ ಬೈಕ್ ನ 20 ಅಡಿ ಮೇಲೆ ಆರ್ಸ್ಕೊ ಹೋಯ್ತಾನೆ. ಎಷ್ಟೊಂದ್ ಜನ ಆದ್ರೂ ಸ್ಟ್ಯಾಂಡ್ ಹಾಕಕ್ಕೆ ಮುಕ್ಕರಿತಾರೆ, ಕಷ್ಟ ಪಡ್ತಾರೆ. ಆದ್ರೆ ಈ ನನ್ ಮಗ ಅದ್ರ ಮೇಲೆ ಕುತ್ಕೊಂಡೆ 20 ಅಡಿ ಮೇಲೆ ಬೈಕ್ ಆರಿಸ್ಬಿಟ್ಟ. ಇದು ಮೇಲೆ ಹೆಂಗಾರ್ತು? ಇದ್ರ ಸೈನ್ಸ್ ಏನು ಅಂದ್ರೆ, ಮೊದ್ಲು ಇವನು ಗೇರ್ಗೆ ಹಾಕ್ತಾನೆ, ಕ್ಲಚ್ ಬಿಟ್ಟಿದ ತಕ್ಷಣ ಇದು ಮೇಲೆ ಹೊಂಟೋಯ್ತದೆ. ಆಮೇಲೆ ಇಲ್ಲಿ ಚಾಕುಗೆ ಕೈ ತೋರಿಸಿ ವಾಪಸ್ ಹೋಗು ಅಂದಿದ್ಕೆ ಅದು ವಾಪಸ್ ಹೊಂಟೇ ಹೋಯ್ತದೆ. ಇವನು ಬಾಲಯ್ಯ ಅವ್ರ ಫ್ಯಾನೇ ಇರ್ಬೇಕು. ನಕ್ಕ ನಿಂಗೆ 10 ರೂಪಾಯಿ ಕೊಡ್ತೀನಿ, ಟೀ ಕುಡ್ದು ಓಡೋಗು. ದುರಂತದ ಕತೆ ಏನಂದ್ರೆ, ಆ ಚಾಕು ಇನ್ನೊಬ್ಬನ್ಗೆ ಎಲ್ಲಿ ಬೀಳ್ತದ ಗೊತ್ತಾ? ಯಾರು ಮಾಡಕ್ ಸಾಧ್ಯ ಆಗಲ್ಲ. ಈಗ ಇಲ್ಲಿ ಹೀರೋ ರನ್ನಿಂಗ್ ರೇಸ್ ಅಲ್ಲಿ 1 ಕಿಲೋಮೀಟರ್ ಸ್ಪೀಡಲ್ಲಿ ಓಡ್ತಿರ್ತಾನೆ. ಮಧ್ಯದಲ್ಲಿ ಈ ಆಬ್ಸ್ಟಿಕಲ್ ಗೆ ಕಾಲ್ ಟಚ್ ಆಗಿದ ತಕ್ಷಣ ಇವನ್ ಕಾಲೇ ಕಟ್ಟಾಗೋಯ್ತದೆ. ಈ ತರ ಕಟ್ಟಾಗಕ್ ಸಾಧ್ಯನೇ ಇಲ್ಲ, ಯಾಕಂದ್ರೆ ಟಚ್ ಆದ್ರೆ ಅದೇ ಬಿದ್ದೋಗಿರ್ತದೆ. ಇವನ್ ಡೆಡಿಕೇಶನ್ ನೋಡಿ ಕಾಲ್ ಕಟ್ಟಾದ್ಮೇಲೂ ಓಡ್ತಾವನೆ. ನಿಜವಾಗ್ಲೂ ನನಗೆ ಬಾಡಿನಲ್ಲಿ ಬ್ಲಡ್ ನನಗೆ ಒಂಥರ ಆಗ್ಬಿಡ್ತು, ಒಂಥರ ನಾರ್ಮಲ್ ಸ್ಟೇಜ್ ಅಲ್ಲಿ ಇರ್ಲಿಲ್ಲ. ಇವ್ರ ಆಕ್ಷನ್ ಲಾಜಿಕ್ ಇಂತ ವರ್ಸ್ಟ್ ಅಂದ್ರೆ ಇವ್ರ ಡ್ಯಾನ್ಸ್, ಇದೇ ಐಕಾನಿಕ್ ಸ್ಟೆಪ್. ಕೊನೆಯಲ್ಲಿ ಇವರು ಡ್ಯಾನ್ಸ್ ಬದಲು ಬೇರೆ ಏನೋ ಮಾಡ್ತಾವ್ರೆ. ಇವತ್ತಿಗೆ ವಿಡಿಯೋ ಇಷ್ಟೇ. ಇವ್ರ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ನನ್ನ ಕೈಲಿ ಇನ್ನೂ ಎಳೆಯಕ್ ಆಗಲ್ಲ. ನಿಮ್ಗೇನಾದ್ರೂ ಅಕಸ್ಮಾತ್ ಆಗಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡಿ, ಇಲ್ಲ ಅಂದ್ರೆ 10 ರೂಪಾಯಿ ಕೊಡ್ತೀನಿ, ಟೀ ಕುಡ್ದು ಓಡೋಗು. ಇದು ಬರೀ ಜೋಕ್ ಅಷ್ಟೇ, ಯಾರು ಸೀರಿಯಸ್ ಆಗಿ ತಗೋಬೇಡಿ. ಎಷ್ಟೊಂದ್ ಜನ ಕಮೆಂಟ್ ಹಾಕಿದ್ರಿ ವಾರಕ್ಕೆ 2 ವಿಡಿಯೋ ಅಪ್ಲೋಡ್ ಮಾಡುವಂತ. ಇನ್ಮೇಲಿಂದ ಕನ್ಸಿಸ್ಟೆಂಟ್ ಆಗಿ ವಿಡಿಯೋ ಅಪ್ಲೋಡ್ ಮಾಡಕ್ ಟ್ರೈ ಮಾಡ್ತೀನಿ. ಟ್ರೈ ಎಲ್ಲ ಅರ್ಧಂಬರ್ಧ ಎಡಿಟ್ ಆಗಿದ್ರು ಅಪ್ಲೋಡ್ ಮಾಡ್ತೀನಿ. ಎದೆ ಗಟ್ಟಿ ಐತೆ ಅಂತ ನನ್ನ ಟಚ್ ಮಾಡಕ್ ಬರ್ಬೇಡ. ಕೃಷ್ಣ ನೋಡ್ ಹುಡುಗರು ಎಷ್ಟ್ ಚೆನ್ನಾವ್ರೆ ಅಂತ ಚೆಕ್ ಮಾಡಕ್ ಬರ್ಬೇಡ. ಒಡೆ ಏಟ್ಗೆ ಸೇಕ್ ಆಗೋಯ್ತೀಯ. ಏನಾಗೋಯ್ತಿಯಲ್ಲೋ? ಸೇಕ್ ಆಗೋಯ್ತೀಯ.